ಈ ಅರಣ್ಯ ಮಹತ್ವ ಗೊತ್ತಿಲ್ಲದೇನೆ ಅದಾನಿಯವರಿಗೆ ಗುತ್ತಿಗೆ ಕೊಟ್ಟಿದ್ದೀವಿ. ಅದಾನಿ ಇವತ್ತು ಜಗತ್ತಿನ ಅತ್ಯಂತ ಶ್ರೀಮಂತ ಆಗಿದ್ದಾನೆ. ಕೊನೆಗೆ ಕಾನೂನಿದೆ ರೀ, ಅಲ್ಲೆಲ್ಲ ಕಟ್ ಮಾಡಬಾರ್ದು, ಅಲ್ಲಿ ಆದಿವಾಸಿಗಳಿದ್ದಾರೆ, ಅವರ ಸಂಪ್ರದಾಯಗಳಿದ್ದಾವೆ, ಅದನ್ನು ನಾವು ಸರಿ ನೋಡ್ಕೋತೀವಿ ಅಂತ ಹೇಳಿದ್ರು. ಆದಿವಾಸಿಗಳ ಪೂಜೆಗೆ ಅಂತೇಳಿ ಇಷ್ಟು ಜಾಗ ಇಟ್ಟಿದ್ದಾರೆ. 99,300 ಮರಗಳು ನಾಶ ಆಗ್ತವೆ. ಒಬ್ಬರ ಬದುಕು ಉದ್ಧಾರ ಆಗಿಲ್ಲ, ದುರವಸ್ಥೆಗೆ ಇಳಿದಿದ್ದಾರೆ, ನಾನಾ ರೀತಿಯ ಕಾಯಿಲೆಗಳಿದ್ದಾವೆ. ಅದ್ರ ಮತ್ತೆ ಯಾಕೆ ಅಗ್ಯಕ್ಕೆ ಹೋಗ್ತಾ ಇದ್ದೀವಿ? ಯಾಕಂದರೆ ಯಾರೋ ಕಾಂಟ್ರಾಕ್ಟರ್ಗೆ, ಯಾರೋ ಒಂದು ಶೇರ್ ಹೋಲ್ಡರ್ಗೆ ಕಿಸೆ ದಪ್ಪ ಆಗಬೇಕು. ಹೀಗೆ ಧ್ವಂಸ ಮಾಡ್ಕೊಂಡು ಹೋಗಬೇಕಾದ್ರೆ ನಾವೆಲ್ಲ ಸುಮ್ಮನೆ ಇರ್ತೀವಲ್ಲ, ಕ್ರಿಮಿನಲ್ಸ್ ಅವರು ಅಥವಾ ನಾವು, ಇಷ್ಟು ದಟ್ಟ ಪರಿಸರ ಇರ್ತಾವಲ್ಲ, ಅನ್ಫಾರ್ಚುನೇಟ್ಲಿ ನಮ್ಮ ದೇಶದಲ್ಲಿ ಅದ್ರ ಕೆಳಗೇನೆ ಖನಿಜ ಇರುತ್ತೆ. ದಟ್ಟ ಅರಣ್ಯದ ಕೆಳಗೆ ಖನಿಜ ಇರುತ್ತೆ, ಅದು ನಿಸರ್ಗ ಮಾಡಿಟ್ಟಿದ್ದದು. ಈ ಅರಣ್ಯ ಮಹತ್ವ ಗೊತ್ತಿಲ್ಲದೇ ನಾವು ಸಾವಿರಾರು ಕಿಲೋಮೀಟರ್ ಗಟ್ಟಲೆ ಅದ್ರ ಕೆಳಗಿರುವ ಕಲ್ಲಿದ್ದಲನ್ನು ಅದಾನಿಯವರಿಗೆ ಗುತ್ತಿಗೆ ಕೊಟ್ಟಿದ್ದೀವಿ. ಅದಾನಿ ಇವತ್ತು ಜಗತ್ತಿನ ಅತ್ಯಂತ ಶ್ರೀಮಂತ ಆಗಿದ್ದಾನೆ. ಹೇಗೆ ಶ್ರೀಮಂತ ಆಗಿದ್ದು? ನಿಮಗೆಲ್ಲ ಊಟ ಕೊಟ್ಟು, ಬಟ್ಟೆ ಕೊಟ್ಟು, ಇಂಡಸ್ಟ್ರಿ ಕೊಟ್ಟು ಅಲ್ಲ. ಇಷ್ಟು ದೊಡ್ಡ ರಿಯಲ್ ಎಸ್ಟೇಟು. ಅವನಿಗೆ 240 ಚದರ ಕಿಲೋಮೀಟರ್ ಕಲ್ಲಿದ್ದಲು ಡಿಪಾಸಿಟ್ ಸರ್ಕಾರ ಕೊಟ್ಟು ಅಂದ ತಕ್ಷಣ ಅವನ ಅಸೆಟ್ ತುಂಬ ಮೇಲೆ ಹೋಗ್ಬಿಡುತ್ತೆ. ಸೊ ಅವರು ಹಾಗೆ ಕೊನೆಗೆ ಕಾನೂನಿದೆ ರೀ, ಅಲ್ಲೆಲ್ಲ ಕಟ್ ಮಾಡಬಾರ್ದು, ಅಲ್ಲಿ ಆದಿವಾಸಿಗಳಿದ್ದಾರೆ, ಅವರ ಸಂಪ್ರದಾಯಗಳಿದ್ದಾವೆ, ಅದನ್ನು ನಾವು ಸರಿ ನೋಡ್ಕೋತೀವಿ ಅಂತ ಹೇಳಿದ್ರು. ಮಕ್ಕಳು, ಹೆಣ್ಮಕ್ಳು, ಗಂಡು ಮಕ್ಕಳು, ವಯೋವೃದ್ಧರು ಹೋಗಿ ಅಪ್ಪ ಹಾಕ್ಕೊಂಡ್ರು ಕೂಡ, ಅಪ್ಪಿಗೂ ಮಾಡಿದ್ರು ಕೂಡ ಅದನ್ನು ಕ್ಯಾರೆ ಮಾಡ್ದೇ ಧ್ವಂಸ ಮಾಡಿ ಕೊನೆಗೆ ಆದಿವಾಸಿಗಳ ಪೂಜೆಗೆ ಅಂತೇಳಿ ಇಷ್ಟು ಜಾಗ ಇಟ್ಟಿದ್ದಾರೆ. ಒಂದು ಪವಿತ್ರ ಸ್ಥಾನ ಅಂತ ಅದು. ಉಳಿದದ್ದೆಲ್ಲ ಕಲ್ಲಿದ್ದಲು, ಇದ್ರ ಕೆಳಗೆ ಕಲ್ಲಿದ್ದಲಿದೆ. ಹೀಗೆ ಧ್ವಂಸ ಮಾಡ್ಕೊಂಡು ಹೋಗಬೇಕಾದ್ರೆ ನಾವೆಲ್ಲ ಸುಮ್ಮನೆ ಇರ್ತೀವಲ್ಲ, ಕ್ರಿಮಿನಲ್ಸ್ ಅವರು ಅಥವಾ ನಾವು. ಇದು ನಮ್ಮ ಸಾಹೇಬರು ಮೊದಲನೇ ಸಿಗ್ನೇಚರ್ ಹಾಕಿದ್ದು ಧ್ವಂಸ ಮಾಡೋಕ್ಕೆ. ನೆಕ್ಸ್ಟ್ ಒನ್ ಪ್ಲೀಸ್. ಎಷ್ಟು ಗೊತ್ತಾ? ಒಟ್ಟು ಮರಗಳು 99,300 ಮರಗಳು ನಾಶ ಆಗ್ತವೆ. ಇದಿಷ್ಟು ಜಾಗವನ್ನು ನೀವು ಅಗಿಯೋಕ್ಕೆ, ಗಣಿಗಾರಿಕೆಗೆ ಪರ್ಮಿಷನ್ ಕೊಟ್ಟರೆ ಅಲ್ಲಿ ಅಲ್ಲಿ ಪ್ರಾಣಿಗಳು ಯಾವುದೇ ಲೆಪರ್ಡ್, ಚಿರತೆ ಇದೆ, ಸ್ಲಾತ್ ಬೇರ್ ಇದೆ, ಜಾಕಲ್ ಇದೆ, 4 ಕೊಂಬಿನ ಜಿಂಕೆ ಇದೆ, ವೈಲ್ಡ್ ಪಿಗ್, ಪಾರ್ಕ್ಯುಪೈನ್, ಮುಳ್ಳಂದಿ, ಮಾನಿಟರ್ ಲಿಸಾರ್ಡ್, ಸ್ಟಾರ್ ಟಾರ್ಟೈಸ್, ಪ್ಯಾಂಗೋಲಿನ್ ಇದೆ. ಅಷ್ಟು ಪ್ರಾಣಿಗಳಿರುವಂಥ ಜಾಗ, ಅವನ್ನೆಲ್ಲ ನೀವು ನಿರ್ವಸಿತರನ್ನಾಗಿ ಮಾಡಿಬಿಡ್ತೀರಿ. ಅವರಿಗೆ ಮರು ವಸತಿ ಕೊಡೋದಿಲ್ಲ, ನೀವು ಕೊಡೋಕ್ಕೆ ಸಾಧ್ಯವೂ ಇಲ್ಲ. ಆಮೇಲೆ ಅದು ಯಾಕೆ ಅಗಿತಾ ಇದ್ದಾರೆ ಗೊತ್ತಾ ನಿಮಗೆ? ನಮಗೆ ಶಾರ್ಟೇಜ್ ಇದೆಯಾ? ನಮ್ಮ ದೇಶದಲ್ಲಿ ಇನ್ನು 600 ವರ್ಷಗಳವರೆಗೂ ಗಣಿಗಾರಿಕೆ ಮಾಡುವಷ್ಟು ಕಬ್ಬಣ ಇದೆ. ನಮ್ಮ ದೇಶದಲ್ಲಿ ಈಗ ತೆಗೆದಿರೋ ಕಬ್ಬಣನೇ ಅದನ್ನು ಉಕ್ಕು ಕುಲುಮೆಗೆ ಬಳಸಿ ಕೂಡ ಒಂದಷ್ಟು ಉಳ್ಕೊಂಡಿರ್ತವೆ. ಅದನ್ನು ನಾವು ಬೇರೆ ದೇಶಕ್ಕೆ ರಫ್ತು ಮಾಡ್ತಾ ಇದ್ದೀವಿ. ಅದ್ರ ಮತ್ತೆ ಯಾಕೆ ಅಗಿಯಕ್ಕೆ ಹೋಗ್ತಾ ಇದ್ದೀವಿ? ಯಾಕಂದರೆ ಯಾರೋ ಕಾಂಟ್ರಾಕ್ಟರ್ಗೆ, ಯಾರೋ ಒಂದು ಶೇರ್ ಹೋಲ್ಡರ್ಗೆ ಕಿಸೆ ದಪ್ಪ ಆಗಬೇಕು. ಇನ್ಯಾರೋ ಒಬ್ಬರು ಅದು ಪರ್ಮಿಷನ್ ಕೊಟ್ಟ ತಕ್ಷಣ ವಿದಿನ್ 2 ಮಂತ್ಸಲ್ಲಿ ಒಂದು 8,000 JCBಗಳನ್ನ ಒಬ್ಬ ಖರೀದಿ ಮಾಡ್ತಾನೆ. ಅದಕ್ಕೆ ಬೇಕಾದಂಥ ಟನೆಲ್ ಬೋರಿಂಗ್ ಮಷಿನ್ನ ಇನ್ನೊಬ್ಬ 15 ಮಷಿನ್ ಖರೀದಿ ಮಾಡ್ತಾನೆ ಮತ್ತೊಬ್ಬ. ಅವರೆಲ್ಲ ಶತಕೋಟ್ಯಾಧೀಶರು. ಅವರ ಉನ್ನತಿಗಾಗಿ ಅವ್ರಿಗಿನ್ನಷ್ಟು ಕಾಂಟ್ರಾಕ್ಟ್ ಸಿಗಬೇಕು, ಅವ್ರಿಗೆ ಮತ್ತಷ್ಟು ಲಾಭ ಆಗಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಕೊಡ್ತಾರೆ. ಆ ಹಳ್ಳಿ ಜನ ಪಾಪ ಗಣಿಗಾರಿಕೆ ಚಿಕ್ಕ ನಡೀತಾನೆ ಇದೆ ಕಳೆದ 70 ವರ್ಷದಿಂದ. ಒಬ್ಬರ ಬದುಕು ಉದ್ಧಾರ ಆಗಿಲ್ಲ. ಯಾರೊಬ್ಬ ಹಳ್ಳಿಯವನು ತಾನು ಮೋಟ್ರ್ ಬೈಕ್ ತೊಗೋತೀನಿ, ಎತ್ತಿನ ಬಂಡಿಲಿದ್ದವ ತಾನು ಒಂದು ಜೀಪ್ ತೊಗೋತೀನಿ ಅಂತ ಕಂಡೀಷನ್ ಯಾರೂ ಹೋಗಿಲ್ಲ. ಎಲ್ಲರೂ ಇದ್ದುದಕ್ಕಿಂತ ಇನ್ನಷ್ಟು ದುರವಸ್ಥೆಗೆ ಇಳಿದಿದ್ದಾರೆ. ನಾನಾ ರೀತಿಯ ಕಾಯಿಲೆಗಳಿದ್ದಾವೆ. ನಾವು ಸರ್ವೆ ಮಾಡಿದ್ವಿ, ಜಾಸ್ತಿ ಕ್ಷಯ ರೋಗ ಇರೋದು ಅಲ್ಲಿ. ಯಾಕಂದರೆ ಲಂಗ್ಸ್ಗಳಿಗೆಲ್ಲ ಅದ್ರ ತುಂಬಿಕೊಂಡಿರುತ್ತೆ. ಅದನ್ನು ನೋಡೋದಿಲ್ಲ. ದೊಡ್ಡವರಿಗೆ ಏನೇನು ಬೇಕೋ ಅದಕ್ಕೆ ಕೆಳಗಿನವ್ರನ್ನೆಲ್ಲ ಠಿಶಮ್ ಮಾಡಿ. ನಮ್ಗೆ ಗೊತ್ತಲ್ಲ, ಒಂದು ಶ್ರೇಷ್ಠ ನಟ ತಾನು ಉಳಿಯೋಕ್ಕೆ ಅಂಥೇಳಿ ಯಾರ್ಯಾರು ಚಿಕ್ಕವ್ರನ್ನೆಲ್ಲ ಜೈಲಿಗೆ ತಳ್ಳೋದು, ಅದು ಮಾಡೋದು, ಇದು ಮಾಡೋದು ಮಾಡ್ತಾರಲ್ಲ, ಅದು ಇಟ್ ಅಪ್ಲೈಸ್ ಟು
ನೇಚರ್ ಆಲ್ಸೋ.